ಹೇಳಿ ಅಂದ್ರೆ ಬನ್ನಿ ಬನ್ನಿ. ನೀವು ಅಂತೂ ಗುಡಿಸ್ಬಿಟ್ಟೆ ಬಿಡಪ್ಪ. ನಾನೇನು ಅಂದ್ಕೊಂಡಿದ್ದೆ, ಎಷ್ಟೇ ಆದ್ರೂ ನೀನು ನನ್ ತಂಗಿ ಮಗ ಅಲ್ವಾ? ನಮ್ ಪದ್ಮನ ಮೇಲೆ ಅದೆಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಯಪ್ಪ. ಇದೇನ್ ಬಿಡಿ ಮಾವ, ಮದ್ವೆ ಆದ್ಮೇಲೆ ನೋಡಿ. ಮಾವ, ಪದ್ಮ 10ರಿಂದ 10:30 ಅಂತ ಹೇಳಿದ್ಲು. ಓ ಅದಾ? 10 ಗಂಟೆ ಮೇಲೆ ಇವತ್ತೆಲ್ಲ ಒಳ್ಳೆ ಮುಹೂರ್ತಂತೆ. ನಾನು ವಿಚಾರಿಸಿದ್ದೀನಿ. ಹಾಗಾದ್ರೆ ಸರಿ ಬಿಡಿ. ಅದು ಪದ್ಮ ದಿಢೀರ್ ಅಂತ ಬಂದ್ ಹೇಳ್ಬಿಟ್ಲಲ್ಲ, ಯಾವ್ದೋ ಒಂದ್ ಶರ್ಟ್ ಹಾಕೊಂಡ್ ಬಂದ್ಬಿಟ್ಟೆ. ಪರವಾಗಿಲ್ಲ ತಾನೆ? ಚೆನ್ನಾಗಿದೆ. ಅದು ಮೈಸೂರು ಸಿಲ್ಕು ಹೇಳಿದೀನಿ, ನಾಳೆ ಬಂದ್ಬಿಡುತ್ತೆ. ಮಾವ, ಒಡವೆ ಇಲ್ಲ ಬಂದ್ ಸೇರ್ತಾ? ಬಂತಪ್ಪ. ಒಡವೆ ಇಲ್ಲ ನಮ್ಮಮ್ಮಂದು. ಪದ್ಮ ಇಷ್ಟಪಟ್ಲು ತಾನೆ? ಅಳಿಮಯ್ಯ, ನೀನು ನನ್ನ ಸೋದರಳಿಯ ಮಾತ್ರ ಅಲ್ಲ, ನನ್ನ ಮಗ. ಏನ್ ಮಾವ ಏನೇನೋ ಮಾತಾಡ್ತೀಯಾ? ಬಂದೆ ಬನ್ನಿ ರಾಜಾ, ಏನ್ ಪಾಪ ಇಲ್ಲಿ ಚೆನ್ನಪ್ಪನ ಕರ್ಕೊಂಡು ನಾನು ಈಗ ಬರ್ತೀನಿ. ಸಾರಿ ಸರ್, ಸ್ವಲ್ಪ ಲೇಟ್. ಅಯ್ಯೋ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀಯಾ? ತಲೆನೇ ಇಲ್ಲಿ ಇರ್ಬೇಕಾದ್ರೆ ನೀ ಬಾಲ ಹೋಗಿ ಅಲ್ಲೇನ್ ಮಾಡುತ್ತೆ? ಮಾವ ಏನಪ್ಪ, ಇದು ಮುಗಿದ್ಮೇಲೆ ಅದೇ ತಾನೆ? ಬಂದ್ ನೋಡು, ಬೊಂಬಾಟಾಗಿ ಏರ್ಪಾಡು ಮಾಡಿದೀನಿ. ಅಷ್ಟಾದ್ರೆ ಸರಿ, ಬನ್ನಿ. ಏನ್ ಗೌಡ್ರೆ, ಏನ್ ಕೇಳ್ತಿದ್ದೆ ನಳಿಯ? ಅವರು ಊಟದ ಬಗ್ಗೆ ಕೇಳ್ತಾವ್ರೆ, ನೀವ್ ನಡೀರಿ. ಓ ಅದಾ? ಪಾಪ ಕೂತ್ಕೋ. ಹೌದು, ನಿಮ್ ಮದ್ವೆ ಹಿರಿಯರ್ ನೋಡ್ ಮಾಡ್ತಾ ಇರೋದಾ? ಇಲ್ಲ ಸರ್, ನಮ್ಮಿಬ್ರಿಗೂ ಪ್ರೀತಿ. ಓ ಲವ್. ಹತ್ತೇರಿಕೆ ಪರವಾಗಿಲ್ಲ ಕಣಯ್ಯ, ತುಂಬಾ ಕಿಲಾಡಿ ಇದೆಯಾ ನೀನು. ರಾಜಾ, ನನ್ನ ಹುಡುಗಿ ನೋಡಿದ್ಯಾ? ಇಲ್ಲ ಸರ್. ಆಯ್ತಿರು, ಈ ಕಾರ್ಯ ಮುಗಿಲಿ ತೋರಿಸ್ತೀನಿ. ಸರ್, ನನ್ನ ಹುಡುಗಿ ಬಂದ್ಲು.